ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟ ವಿನೋದ್ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬಿಪಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ವಿನೋದ್ ಪ್ರಭಾಕರ್. ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಯಾಗಿತ್ತು, ಯಾಕೆ ವಿನೋದ್ ಪ್ರಭಾಕರ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ. ಬಟ್ ಬಿಪಿ ವೇರಿಯೇಷನ್ ಅಂತ ಹೇಳಲಾಗ್ತಾ ಇದೆ. ಅದರಿಂದ ಆಸ್ಪತ್ರೆಗೆ ದಾಖಲಾದಂತಹ ವಿನೋದ್ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ನಾಗರಭಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ವಿನೋದ್ ಪ್ರಭಾಕರ್ ಅವರು ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಬಲರಾಮ ಚಿತ್ರದ ಪ್ರಚಾರದಲ್ಲಿ ಸಖತ್ ಬ್ಯುಸಿಯಾಗಿದ್ರು ವಿನೋದ್ ಪ್ರಭಾಕರ್ ಆರೋಗ್ಯದ ಬಗ್ಗೆ ಪತ್ನಿ ನಿಶಾ ಅವರೇ ಈಗ ಸ್ವತಃ ಪ್ರತಿಕ್ರಿಯೆ ಕೊಟ್ಟು ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಬಿಪಿ ಲೋ ಫೀಲ್ ಆಗ್ತಾ ಇತ್ತು, ಎಲ್ಲಾ ಟೆಸ್ಟ್ ನಾರ್ಮಲ್ ಆಗೇ ಇದೆ, ಐಸಿಯುನಲ್ಲಿದ್ರು, ಈಗ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಅವರ ಪತ್ನಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ, ಬಾಡಿ ಸ್ಟ್ರೆಸ್ ಆಗಿದೆ ಅಷ್ಟೇ ಅನ್ನುವಂತಹ ವಿಚಾರವನ್ನ ಅವರ ಪತ್ನಿ ಪ್ರತಿಕ್ರಿಯೆ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅನ್ನುವಂತಹ ಆತಂಕ ಅಭಿಮಾನಿಗಳಲ್ಲಿ ಇತ್ತು. ಕಾರಣ ತತ್ಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅನ್ನೋ ಕಾರಣಕ್ಕೆ ಏನಾಗ್ತಾ ಇದೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಅನ್ನೋದು ಆತಂಕಕ್ಕೆ ಕಾರಣ ಆಗಿತ್ತು. ಬಟ್ ಈಗ ಆ ಗೊಂದಲಗಳಿಗೆ ಆತಂಕಕ್ಕೆ ತೆರೆ ಬಿದ್ದಿದೆ. ಕಾರಣ ವಿನೋದ್ ಪ್ರಭಾಕರ್ ಅವರ ಪತ್ನಿಯೇ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಾಡಿ ಸ್ಟ್ರೆಸ್ ಆಗಿತ್ತು, ಬಿಪಿ ವೇರಿಯೇಷನ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ಸಲ್ಲಿ ಅವರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ವಿ, ದಾಖಲು ಮಾಡಿದ್ವಿ, ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು. ಬಟ್ ಈಗ ಎಲ್ಲವೂ ಕೂಡ ನಾರ್ಮಲ್ ಆಗಿರೋದ್ರಿಂದ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಾರೆ, ಯಾರು ಕೂಡ ಆತಂಕ ಪಡಬೇಡಿ ಅಂತ ವಿನೋದ್ ಪ್ರಭಾಕರ್ ಅವರ ಪತ್ನಿನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಆತಂಕ ಪಡುವ ಅವಶ್ಯಕತೆ ಇಲ್ಲ, ವಿನೋದ್ ಪ್ರಭಾಕರ್ ಅವರು ಸದ್ಯಕ್ಕೆ ಆರಾಮಾಗಿದ್ದಾರೆ ವಾರ್ಡ್ನಲ್ಲಿ ಅನ್ನುವಂಥ ವಿಚಾರವನ್ನ ಪತ್ನಿ ಹೇಳಿದ್ದಾರೆ. ಸ್ವಲ್ಪ ಲೋ ಫೀಲ್ ಆಗ್ತಿತ್ತು ಅವ್ರಿಗೆ. ಸೊ ಇಮಿಡಿಯೇಟ್ ಆಗಿ ಒಂಚೂರು ಹಾಸ್ಪಿಟಲ್ ಹೋಗೋಣ ಅಂತ ಅಂದ್ರು. ಈಗ ಬಂದು ಆಸ್ ಯೂಶುವಲ್ ಒಂದೊಂದು ಟೆಸ್ಟ್ ಮಾಡ್ತಾರಲ್ಲ, ಸೊ ಆ ಟೆಸ್ಟ್ ಎಲ್ಲ ಆಗಿದೆ, ಎಲ್ಲ ಟೆಸ್ಟ್ ನಾರ್ಮಲ್ ಆಗಿ ಬಂದಿದೆ. ಈಸ್ ಫೈನ್ ನೌ. ಈಗ ICU ಅಲ್ಲಿ ಇದ್ದು ಈಗ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ಬಟ್ ಈಸ್ ಗೆಟಿಂಗ್ ಬೆಟರ್. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ, ಮಾತಾಡ್ತಿದ್ದಾರೆ ಆ್ಯಂಡ್ ಮೋಸ್ಟ್ಲಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಈಸ್ ಫೈನ್ ನೌ. ಸ್ವಲ್ಪ ಇರತ್ತಲ್ಲ ಈ ಒಂದು ರಿಲೀಸ್ ಇದೆ, ಸ್ಟ್ರೆಸ್ ಇದೆ, ನಿದ್ದೆ ಇಲ್ಲ, ಸೊ ಇವೆಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗಿದೆ ಅವ್ರಿಗೆ. ಬಟ್ ಈಸ್ ಫೈನ್ ನೌ. ಬಾಡಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಷ್ಟೇ, ಬಿಟ್ರೆ ಸೀರಿಯಸ್ ಆಗಿ ಏನೂ ಇಲ್ಲ. ಬಟ್ ಈಸ್ ಫೈನ್ ನೌ. ಥ್ಯಾಂಕ್ ಯು ಸೋ ಮಚ್. ಏನೂ ಇಲ್ಲ, ಒಂದು ಸಿನಿಮಾ ಅಂದ್ರೆ ಒಂದು ಡೈರೆಕ್ಟರ್ ಇಂದ ಹಿಡಿದು ಒಂದು ಹೀರೋ ಇಂದ ಹಿಡಿದು ಎಲ್ಲ